ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕ್ವಿಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿರೋರಿಗೆ ತುಂಬ ಥ್ಯಾಂಕ್ಸ್. ಪ್ರೀವಿಯಸ್ ವಿಡಿಯೋನಲ್ಲಿ ನಾನು ನನ್ನ ಮಗಳ ಮೆಟರ್ನಿಟಿ ಫೋಟೋಶೂಟ್ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆ. ಹಾಗೆ ಈ ವಿಡಿಯೋನಲ್ಲಿ ಅವಳ ಸೀಮಿತ ಫಂಕ್ಷನನ್ನು ಸಿಂಪಲಾಗಿ ಮನೆಯಲ್ಲೇ ಹೇಗೆ ಮಾಡಿದ್ವಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೀಮಂತದ ಹಿಂದಿನ ದಿವಸ ಅವಳು ಮೆಹಂದಿ ಹಾಕಿಸ್ಕೋಬೇಕು ಅಂತ ಹೇಳಿ ಇಷ್ಟಪಟ್ಟಳು. ನನ್ನ ಸ್ಟೂಡೆಂಟೇ ಮೆಹಂದಿಯನ್ನು ಹಾಕಿದ್ಲು, ತುಂಬ ಚೆನ್ನಾಗಿ ಹಾಕಿದ್ಲು. ನೋಡಿ, ಮಗು ಮತ್ತು ತಾಯಿಯ ಒಂದು ಡಿಸೈನನ್ನು ಬರೆದಿದ್ದಾಳೆ, ತುಂಬಾ ಚೆನ್ನಾಗಿ ಬರೆದಿದ್ಲು. ಹಾಗೆ ನೀವು ನೋಡ್ತಾ ಇರೋಂತಹ ಮೆಹಂದಿ ಕೋನ್ ಡಾಲ್ ಕೂಡ ನನ್ನ ಹಸ್ಬೆಂಡೇ ರೆಡಿ ಮಾಡಿದ್ರು. ಚಾಕ್ಲೇಟ್ ಡಾಲು, ಡ್ರೈ ಫ್ರೂಟ್ಸ್ ಡಾಲು, ಹಾಗೆ ಅವಳಿಗೆ ಕೊಡಬೇಕಾದಂಥ ಸೀರೆ ಇಡೋದಕ್ಕೆ ಒಂದು ಬಾಕ್ಸು, ಹೀಗೆ ಇದನ್ನೆಲ್ಲ ನಾವು ಖುಷಿಯಿಂದ ರೆಡಿ ಮಾಡಿದ್ವಿ. ಸೀಮಂತದ ದಿವಸ ಅವಳು ಬಲಗಾಲಿಟ್ಟು ಒಳಗೆ ಬಂದು ಹಾಗೆ ದೇವರಿಗೆ ದೀಪ ಹಚ್ಚೋದ್ರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡಬೇಕು ಅಂತ ಹೇಳಿ ದೇವರಿಗೆ ದೀಪ ಹಚ್ಚಿ ಗುರು ಹಿರಿಯರಿಗೆ ಆಶೀರ್ವಾದವನ್ನು ಪಡ್ಕೊಂಡು ಅವಳು ಸೀಮಂತದ ಹಸೆ ಅಥವಾ ಚೇರನ್ನು ರೆಡಿ ಮಾಡಿರ್ತು, ಅದರಲ್ಲಿ ಕೂತ್ಲು. ಹಾಗೆ ಅವಳು ತುಂಬ ಇಷ್ಟಪಟ್ಟಂಥ ಒಂದು ಬ್ಯಾಂಗಲ್ ಡೆಕೋರೇಷನನ್ನು ನಾವು ಬ್ಯಾಕ್ಗ್ರೌಂಡಾಗಿ ಮಾಡಿದ್ವಿ. ಇದನ್ನು ಅಷ್ಟೇ ಮನೆಯಲ್ಲಿ ನಾವೇ ರೆಡಿ ಮಾಡಿದ್ವಿ. ಬಸ್ರಿ ಆಸೆ ಅದು, ಸೊ ಅದನ್ನು ಫುಲ್ಫಿಲ್ ಮಾಡೋಣ ಅಂತ ಹೇಳಿ ಬ್ಯಾಂಗಲ್ ಡೆಕೋರೇಷನನ್ನು ಮಾಡಿದ್ವಿ. ನಮ್ಮ ಮನೆಯಲ್ಲಿ 7ನೇ ತಿಂಗಳಿಗೆ ಸೀಮಂತ ಮಾಡೋದು ಪದ್ಧತಿ. ಕೆಲವರು 8 ಮತ್ತು 9ನೇ ತಿಂಗಳಿಗೆ ಕೂಡ ಸೀಮಂತ ಮಾಡ್ತಾರೆ. ಮುತ್ತೈದೆಯರು ಅವಳಿಗೆ ಕುಂಕುಮ ಕೊಟ್ಟು ಬಳೆ ಹಾಕಿಸಿ ಹಾಗೆ ಹೂವನ್ನು ಮುಡಿಸಿ ಈ ಒಂದು ಸೀಮಂತ ಕಾರ್ಯಕ್ರಮವನ್ನು ಮಾಡಿಕೊಟ್ವಿ. ಎರಡೂ ಫ್ಯಾಮಿಲಿಗೆ ಇದು ಮೊದಲನೇ ಮೊಮ್ಮಗು ಆಗಿರೋದ್ರಿಂದ ಎಲ್ಲರಿಗೂ ತುಂಬಾ ಖುಷಿ. ಹಾಗೆ ಅವಳಿಗೆ ಕೊಡಬೇಕಾಗಿರೋಂಥ ಸ್ವೀಟ್ಸು, ಹಣ್ಣು, ಹೂವು, ಸೀರೆ, ಹೀಗೆ ಎಲ್ಲವನ್ನು ಕೂಡ ಅವಳಿಗೆ ಕೊಟ್ಟು ಈ ಒಂದು ಸಂಭ್ರಮವನ್ನು ಪಟ್ವಿ. ಎರಡು ಮನೆಯಲ್ಲಿ ತುಂಬಾ ಖುಷಿ. ಯಾಕಂದರೆ ಮನೆಗೆ ಒಂದು ಮಗು ಬರ್ತಾ ಇದೆ ಅಂತಂದರೆ ಅದಕ್ಕೊಂದು ಸ್ಪೆಷಲ್ ವೈಬ್ ಇರುತ್ತಲ್ವ. ಹಾಗಾಗಿ ಈ ರೀತಿ ಪಾಪು ಬರೋಂಥ ಸಂದರ್ಭದಲ್ಲಿ ಬಸರಿಯನ್ನು ಕೂರಿಸಿ ಸೀಮಂತ ಮಾಡಿದಾಗ ಅವಳಿಗೆ ಮುಂದೆ ಆಗುವಂತಹ ಒಂದು ಡೆಲಿವರಿಯಲ್ಲಿ ಯಾವುದೇ ತೊಂದರೆ ಆಗದೆ ಇರಲಿ ಅಂತ ಹೇಳಿ ಈ ಒಂದು ಸೆಲೆಬ್ರೇಷನನ್ನು ಮಾಡ್ತೀವಿ. ನೀವು ನೋಡ್ತಿದ್ದೀರಾ ಬ್ಯಾಕ್ಗ್ರೌಂಡ್ನಲ್ಲಿ ಬಳೆ ಡೆಕೋರೇಷನ್ ಇದೆ. ಹಾಗೆ ಮುತ್ತೈದೆಯರು ಅವಳಿಗೆ ಆರತಿ ಮಾಡಿ ಆಶೀರ್ವಾದ ಮಾಡಿ ಈ ಒಂದು ಸೀಮಂತ ಪ್ರೋಗ್ರಾಮ್ಗೆ ಬಂದಿದ್ದವರಿಗೆಲ್ಲ ಅರಿಶಿನ ಕುಂಕುಮವನ್ನು ಕೊಟ್ಟು ಅವರು ಕೂಡ ಅಷ್ಟೇ ಎಲ್ಲ ಊಟ ಮಾಡಿ ಚೆನ್ನಾಗಿತ್ತು ಅಂತ ಹೇಳಿ ಹೊರಟರು. ನಮಗೂ ತುಂಬಾ ಖುಷಿಯಾಯಿತು ಈ ಒಂದು ಸೆಲೆಬ್ರೇಷನಲ್ಲಿ ಅವರೆಲ್ಲ ಭಾಗಿಯಾಗಿದ್ದು. ಅವಳು ಸೀಮಂತಕ್ಕೆ ಹುಟ್ಟಿರೋವಂಥ ಸೀರೆ ಆ್ಯಕ್ಚುಲಿ ಅವಳ ಮದುವೆಯ ಧಾರೆ ಸೀರೆ. ಸೀಮಂತಕ್ಕೆ ಅಂತ ಹೇಳಿ ಒಂದು ಕಂಚಿ ಸೀರೆಯನ್ನು ನಾನು ಕೊಡಿಸಿದ್ದೆ, ಆದರೆ ಅವಳು ಏನೋ ಭಾಳ ಇಷ್ಟಪಟ್ಟಳು. ಇಲ್ಲಮ್ಮ, ನಾನು ಇದೇ ಸೀರೆ ಉಟ್ಕೊತೀನಿ ಅಂತ ಹೇಳಿ. ಆಗ ಆಗ್ತಿದ್ದಂಥ ಬ್ಲೌಸು ಇವಾಗ ಸೈಜ್ ಆಗಲ್ಲ ಅಂತ ಹೇಳಿ ಕಸ್ಟಮೈಸ್ ಮಾಡಿಸಿ ಮತ್ತು ಅವಳಿಗೊಂದು ಬ್ಲೌಸನ್ನು ಹೊಲಿಸಿದೆ. ನೋಡಿ, ಮೇಕಪ್ ಮಾಡಿದ್ದು ಕೂಡ ನನ್ನ ಕ್ಲೋಸ್ ಫ್ರೆಂಡೇ. ತುಂಬ ಚೆನ್ನಾಗಿ ಮೇಕಪ್ ಮತ್ತು ಹೇರ್ ಸ್ಟೈಲ್ ಮಾಡಿದ್ಲು. ಹಾಗೆ ನನ್ನ ಮಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು, ನನ್ನ ದೃಷ್ಟಿನೇ ತಾಗುತ್ತೇನೋ ಅನ್ನೋ ಹಾಗೆ. ರೆಡ್ ಕಲರ್ ಸಾರಿ ಉಟ್ಟಿದ್ಲು. ಹಾಗೆ ಜ್ಯುವೆಲರಿಯನ್ನು ಕೂಡ ಗ್ರೀನ್ ಕಲರ್ನಲ್ಲಿ ಸೆಲೆಕ್ಟ್ ಮಾಡಿ ವೇರ್ ಮಾಡಿದ್ಲು. ಒಂದು ಹೈಲೈಟ್ ಅಂತಲೇ ಹೇಳ್ಬೋದು. ಇದೆಲ್ಲ ಖುಷಿ ಸಂಭ್ರಮಗಳು, ಒಂದು ಸ್ವೀಟ್ ಮೆಮೊರೀಸ್ ಆಗಿ ಉಳ್ಕೊಳ್ಳುತ್ತೆ ಲೈಫಲ್ಲಿ. ಹಾಗೆಯೇ ಬೆಳಗ್ಗೆ ಸೀಮಂತದ ಒಂದು ಟ್ರೆಡಿಷ್ನಲ್ ಫಂಕ್ಷನ್ ಮುಗಿದ ಮೇಲೆ ಸಂಜೆ ಕೇಕ್ ಕಟ್ಟಿಂಗ್ ಮಾಡೋಣ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಅಂತ ಹೇಳಿ ಈ ರೀತಿ ಒಂದು ಬೆಲೂನ್ ಡೆಕೋರೇಷನನ್ನು ಸಿಂಪಲ್ಲಾಗಿ ಮನೆಯಲ್ಲೇ ರೆಡಿ ಮಾಡಿಸಿದ್ವಿ. ನನಗಂತೂ ಈ ಡೆಕೋರೇಷನ್ ತುಂಬಾ ಇಷ್ಟ ಆಯಿತು. ಹಾಗೆ ಒಂದು ಬಾಯ್ ಗರ್ಲ್ ಅಂತ ಹೇಳಿ ಒಂದು ಕೇಕನ್ನು ಕೂಡ ಕಸ್ಟಮೈಸ್ ಮಾಡಿಸಿದ್ದೆ. ಬೇಬಿ ಶವರ್ ಥೀಮಿಗೆ ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಹೇಳಿ ಈ ಕೇಕನ್ನು ಸೆಲೆಕ್ಟ್ ಮಾಡಿದ್ದೆ. ಹಾಗೆ ಕೇಕ್ ಕಟ್ ಮಾಡಿ ದಂಪತಿಗಳಿಬ್ಬರು ಒಬ್ರಿಗೊಬ್ರು ತಿನ್ನಿಸಿ ಹಾಗೆ ಫ್ಯಾಮಿಲಿ ಎಲ್ಲ ಸೇರಿ ಒಂದಷ್ಟೊತ್ತು ಮಾತಾಡಿ ಕೆಲವೊಂದು ಪ್ರಾಪ್ಸ್ ಕೂಡ ಇಟ್ಟಿದ್ವಿ, ಬಾಯ್ ಗರ್ಲ್ ಗೆಸ್ ಮಾಡಿ ಅಂತ. ಮಧ್ಯಾಹ್ನ ಟ್ರೆಡಿಷನಲ್ ಸೀಮಂತ ಆದರೆ ಸಾಯಂಕಾಲ ಬೇಬಿ ಶವರ್ ಸೆಲೆಬ್ರೇಟ್ ಮಾಡಿದ್ವಿ. ನಮ್ಮೆಲ್ಲರಿಗೂ ತುಂಬಾ ಖುಷಿ ಆಯಿತು. ನೀವು ಕೂಡ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡೋದು ಮರಿಬೇಡಿ.